ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹಿಸಿ ಇಂದು ರಾಷ್ಟ್ರ ಸಮನ್ವಯ ಸಮಿತಿ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದೆ. ಮಾರ್ಚ್ 21ರಂದು ರಂಜಾನ್ ಹಬ್ಬದಲ್ಲಿ ಗೋಹತ್ಯೆ ಆಗ್ತಾ ಇರುತ್ತೆ, ಇನ್ನು ನಡೆಯದೇ ಇರುವಂತೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಪ್ರತಿ ಬಾರಿ ಹಲವು ಮನವಿಗಳನ್ನು ನೀಡಿದ್ರೂ ಕೂಡ ಗೋಹತ್ಯೆ ನಡೀತಾ ಇದೆ. ಅಕ್ರಮವಾಗಿ ಗೋಹತ್ಯೆಗಳನ್ನು ಸಾಗಣೆ ಮಾಡಲಾಗುತ್ತೆ. ಇನ್ನು ಅದನ್ನ ತಡಿಬೇಕು. ಅನಧಿಕೃತವಾಗಿ ಪ್ರಾಣಿಗಳ ವಧೆ ನಡೆಸೋದು ತಡಿಬೇಕು. ರಾಜ್ಯ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚೆಕ್ ಪೋಸ್ಟ್ ಆಯೋಜನೆ ಮಾಡಬೇಕು. ತಾತ್ಕಾಲಿಕ ಖಾಸಗಿಖಾನೆಗಳನ್ನ ನಿರ್ವಹಿಸೋದಕ್ಕೆ ಅವಕಾಶ ನೀಡಬಾರದು. ಇನ್ನು ಗೋ ಸಾಗಾಟ ಮಾಡ್ತಾ ಇರುವಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಸಾಯಿಖಾನೆಯನ್ನ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ವಾರ್ಡ್ಗಳಲ್ಲಿ, ಮನೆಗಳ ಮುಂದ್ಗಡೆ ಮಾಡಬಾರದು ಹೇಳಿ ಆಗ್ರಹ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ, ಒಂದು, ಕಾನೂನು ಬಾಹಿರವಾಗಿ ಏನು ಕಸಾಯಿಖಾನೆಗಳನ್ನ ರಸ್ತೆ ಬದಿಗಳಲ್ಲಿ ಮಾಡ್ತಾರೆ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಬಹಳ ಮುಖ್ಯವಾಗಿ ಅಕ್ರಮವಾಗಿ ಗೋ ಸಾಗಾಟ ಹೈವೇಗಳಲ್ಲಿ, ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಎಲ್ಲ ಕಡೆ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಬೇಕು. ಬಹಳ ಮುಖ್ಯವಾಗಿ ವಿಶೇಷ ಪೊಲೀಸ್ ಪಡೆಯನ್ನ ಈ ಗೋಹತ್ಯೆ ತಡೆಯಲಿಕ್ಕಾಗಿ, ಕಾನೂನು ಬಾಹಿರ ಚಟುವಟಿಕೆ ತಡೆಯಲಿಕ್ಕಾಗಿ ಇದನ್ನ ಒಂದು ನಿಯೋಗವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತು